ತೇಜಣ್ಣ ಅವ್ರು ಕಟ್ಟಿರೋ ಒಂದು ಸಣ್ಣ ಸಾಮ್ರಾಜ್ಯಕ್ಕೆ ಬಂದಿದ್ದೀವಿ. ಬನ್ನಿ ಸಾಮ್ರಾಜ್ಯ ಸ್ಥಿತಿ ಹೇಗಿದೆ ಅಂತ ತೋರಿಸ್ತೀನಿ. ಅದಕ್ಕಿಂತ ಮುಂಚೆ ನೀವು ಮಾಡ್ಬೇಕಾದ್ರೆ ಕೆಲಸ ಇಷ್ಟೇ, ನಿಮ್ಮ ಕೈಲಾದಷ್ಟು ಸಹಾಯ ಮಾಡಿ ಆ ಸ್ಕ್ಯಾನರ್ಗೆ. ಬನ್ನಿ ಸ್ಟಾರ್ಟ್ ಮಾಡೋಣ. ಇವ್ರ ಹೆಸರು ಬಂದು ವೆಂಕಣ್ಣ ಅಂತ. ಸೊ ಇವ್ರ ಪಾಪ ಮೂಲ ಹಾಸನವರೇ. ನಮಗೆ ಬಂದಲ್ಲೇ ಒಂದೊಂದು ವರ್ಷ ಆಯಿತು. ಅವ್ರದ್ದು ಬೇರೆ ಬೇರೆ ಥರ ಫ್ಯಾಮಿಲಿ ಇದೆ ಪಾಪ, ಅವ್ರಿಗೂ ಕೂಡ ಸಿಂಗಲ್ ಇದ್ದಾರೆ. ಸೊ ಹಾಗಾಗಿ ಕೈಲಿ ಎಲ್ಲಿ ಸಿಕ್ಕಿದ್ದು ಅಂತ ಹೇಳ್ಬೋದಾ? ಇವ್ರದ್ದು ಬಂದು ಇವ್ರ ತಾಯಿ ಕೂಡ ಇಲ್ಲೇ ಇದ್ದವರು. ಸೊ ಏನು ಅಂದರೆ ಒಂದು ಇದ್ರ ಹತ್ರ ಕೆಲಸ ಮಾಡ್ತಾಯಿದ್ರು, ಅಂದರೆ ಸೆಕ್ಯೂರಿಟಿ ಆಫೀಸಲ್ಲ, ಸೆಕ್ಯೂರಿಟಿ ಇದ್ರಲ್ಲಿ ಕೆಲಸ ಮಾಡ್ತಾಯಿದ್ರು. ಅದಾದಮೇಲೆ ಅವ್ರ ಪಾಪ ಈಗ ಫ್ಯಾಮಿಲಿ ಏನಾದ್ರು ಇದ್ದರೆ ಸೇವ್ ಮಾಡ್ತಾರೆ, ಯಾರೂ ಇಲ್ಲ. ಸೊ ಹಾಗಾಗಿ ಅಂದರೆ ಪಾಪ ಯಾರು ಕಾಲ್ ಮಾಡಿದ್ರು ಅವಾಗ ಹೋಗಿ ಕಾಂಟ್ಯಾಕ್ಟ್ ಮಾಡಿ ಕರ್ಕೊಂಡು ಬಂದ್ವಿ. ಚೆನ್ನಾಗಿದೆ ಪಾಪ, ಅವ್ರ ತಾಯಿ ಇಲ್ಲೇ ಇದ್ದರು, ಅವರು ಡೆತ್ ಆದರು. ಸೊ ಅದಾದಮೇಲೆ ಇವರು ಕೂಡ ಹೀಗೆ. ಇನ್ನು ಇವ್ರು ಬಂದ್ಬಿಟ್ಟು ಇವರು ಕ್ರಿಶ್ಚಿಯನ್, ಸ್ವಲ್ಪ ಮಾತು ಜಾಸ್ತಿ ಆಡ್ತಾರೆ. ಸೊ ನಾರ್ಮಲ್ ಇದ್ದಾರೆ ಪಾಪ. ಇವ್ರನ್ನೂ ಮೇನ್ ರೋಡಲ್ಲೆಲ್ಲ ಹೋಗ್ತಿದ್ದಾರೆ, ಮಗ್ಗೆ ಸೈಡು. ಸೊ ಅಲ್ಲೇ ಅವರು ಕರ್ಕೊಂಡು ಬಂದಿದ್ದು. ಇನ್ನು ಇವರು ಗೌಡ್ರೆ ಅಂತ, ಅವ್ರು ಏನೂ ಮಾತಾಡೋಲ್ಲ, ಯಾರ ಜೊತೆನೂ ಏನು ಇದು ರಿಯಾಕ್ಟ್ ಮಾಡಲ್ಲ. ಏನೋ ಊಟ ಟೈಮಿಗೆ ಊಟ ಬೇಕು ಅಂತಂದರೆ ಮಾತ್ರ ಎದ್ದು ಬರ್ತಾರೆ. ಇವರು ಹಳ್ಳಿ ಮೈಸೂರು ಸ್ಟೇಷನಿಂದಲೇ ಕಳಿಸಿರೋ ಅಂತ. ಸೊ ಇವರಿಗೆ ಪಾಪ ಬರ್ಬೇಕಾದ್ರೆ ಹ್ಯಾಂಡಿಕ್ಯಾಪ್ ಹಚ್ಚಿದ್ರು, ತಿರ್ಗಾಡ್ಲಿಕ್ಕೂ ಆಗ್ತಾ ಇರಲಿಲ್ಲ. ನಮ್ಮ ಟ್ಯಾಕ್ಸಿ ಇರ್ತಾರಲ್ಲ ಅವ್ರು ಕರ್ಕೊಂಡ್ಬಿಟ್ಟಿದ್ದು. ಈಗ ಸ್ವಲ್ಪ ಆರೋಗ್ಯವಾಗಿದ್ದಾರೆ, ಅವರಿಗೆ ಮಾತಾಡ್ಲಿಕ್ಕೆ ಬರಲ್ಲ, ಕಿವಿ ಕೇಳಲ್ಲ, ಎಲ್ಲ ಕೈ ಭಾಷೆ. ಇವರು ಕೂಡ ಸಕಲೇಶ್ಪುರದಿಂದ ಕಳಿಸ್ಕೊಟ್ಟಿದ್ದು ಪಾಪ. ಅವರು ಯಾರು ಇಲ್ಲ ಅಲ್ಲಿ ಮನೆ ಹತ್ರ, ದೇವಸ್ಥಾನದಲ್ಲಿದ್ದರು. ಸೊ ಅಲ್ಲಿ ಅವರು ಲೋಕಲ್ ಅವರು ಕಳಿಸ್ಕೊಟ್ಟಿದ್ದು. ಇವರು ಮೂಲ ಯಾವೂರು ಯಾವೂರು ಹಳೆ ಕುಂಚ ವಾಕ್ಸಿದೆ ಪಾಪ. ಗೊತ್ತಿಲ್ಲ, ಸಕಲೇಶ್ಪುರಕ್ಕೆ ಹೋಗಿದ್ರಂತೆ, ಅಲ್ಲಿ ಹುಡುಗರು ಕರ್ಕೊಂಡ್ಬಂದ್ರು. ಸಕಲೇಶ್ಪುರ ಸಿಕ್ಕಿದ್ರು. ಇದು ಪಾರ್ವತಿ ಅಂತ. ಸೊ ಮಾತಾಡಕ್ಕೆ ಬರಲ್ಲ, ಕಿವಿ ಕೇಳಲ್ಲ, ಇವರಷ್ಟೇ ಕೈ ಭಾಷೆ. ಇವರು ಇಲ್ಲೇ ಪಾಳ್ಯ ಹತ್ರ ಅಲ್ಲೊಂದು ರೋಡ್ ಸೈಡ್ ಇದ್ರು ಅಥವಾ ಕ್ಯಾಂಟೀನ್ ರೋಡಲ್ಲಿ ಈ ಅಂಗಡಿಯವರು ಅದೇ ಥರ ಇದೆ ನೋಡಿ ಅಂತೇಳಿ ಅವ್ರು ಕಳಿಸ್ಕೊಟ್ರು. ಯಾವಮ್ಮ ಇವತ್ತು ಉದಯವಾರ, ಕಣ್ ಕಾಣಲ್ಲ, ಎರಡೂ ಕಣ್ ಕಾಣಲ್ಲ. ನೋಡ್ಕೊಳ್ಳೋರು ಯಾರೂ ಇರಲಿಲ್ಲ, ಅವರು ತುಂಬ ಕಷ್ಟದಲ್ಲಿದ್ದರು. ಊರವ್ರು ಫೋನ್ ಮಾಡಿ ಹೋಗಿ ನೋಡಿದಾಗ ಪರಿಸ್ಥಿತಿ ಕೇಳ್ತಾ ಇದ್ದರು. ಅದನ್ನ ನಾವು ಕರ್ಕೊಂಡು ಒಂದು 2 ವರ್ಷ ಆಯಿತು. ಅವ್ರು ಬಂದು ಸಾವಂತ್ರಿ ಅಂತ, ನಮಗೆ ಇಲ್ಲಿ ಸಿಟಿ ಸ್ಟೇಷನ್ ಇದೆಯಲ್ಲ, ಸ್ಟೇಷನವ್ರು ಫೋನ್ ಮಾಡಿ ಸೊ ಅವರೇ ಕರೆದು ಥರ ಇದ್ದಾರೆ, ಸ್ವಲ್ಪ ನೋಡ್ಕೊಳ್ಳೋಕ್ಕೆ ಯಾರು ಇಲ್ಲ ನೋಡ್ಕೊಳ್ಳಿ ಅಂತ ಅವ್ರು ಕಳಿಸಿದ್ದು. ಒಂದು 6 ತಿಂಗಳಾಯ್ತು. ಇದು ಸೀರಿಯಸ್ ಪೇಷೆಂಟ್ಗಳನ್ನ ಎಮರ್ಜೆನ್ಸಿ ವಾರ್ಡ್ ಅಂತ ಸಪ್ರೇಟ್ ಮಾಡಿದ್ವಿ. ಅಂದರೆ ಕಂಡೀಷನ್ ಚೆನ್ನಾಗಿರೋದಲ್ಲ, ಅವರನ್ನು ತಗೊಂಡಿಲ್ಲ. ಸೊ ಇವರು ಕಾಮಾಕ್ಷಿ ಅಂತ, ಇವರು ಪಾಪ ಒಂದು 2 ವರ್ಷ ಆಯಿತು. ಕಣ್ ಕಾಣಲ್ಲ, ಅಥವಾ ಓಡಾಡಲಿಕ್ಕೆ ಅಲ್ಲಿಂದ ಏನೋ ಸ್ವಲ್ಪ ಕಷ್ಟ ಆಗಿದೆ. ಇವರು ತೀರ್ಥಹಳ್ಳಿ ಚಂದ್ರೇಗೌಡರು ಅಂತ, ತೀರ್ಥಹಳ್ಳಿ ಚಂದ್ರೇಗೌಡರು. ಹಾಂ, ಇವ್ರಿಗೂ ಪಾಪ ವಯಸ್ಸಾಗಿದೆ. ರೈಲ್ವೆ ಸ್ಟೇಷನಿಂದ ಕರ್ಕೊಂಡು ಬಂದುಬಿಟ್ಟಿದ್ದಾರೆ. 1 ವರ್ಷ ಆಯಿತು. ಹಾಂ ಅಕ್ಕಯ್ಯ, ಏನಕ್ಕೆ ಸಮಾಚಾರ? ನಾನು ಈಗ ಬಂದೆ. ಇವರು ಓರಮ್ಮ ಅಂತ. ಸೊ ಇಲ್ಲೇ ಶಾಂತಿಗ್ರಾಮ ಸೈಡ್ ಅವರು. ಪಾಪ ಮನೆ ಕಡೆ ನೋಡ್ಕೊಂಡು ಯಾರು ಇರಲಿಲ್ಲ, ಇವತ್ತು ತುಂಬ ಕೆಟ್ಟ ಪರಿಸ್ಥಿತಿಯಲ್ಲಿ ಇದ್ದರು. ಇವರಿಗೆ ತಿರ್ಗಾಡ್ಲಿಕ್ಕಾಗಲ್ಲ, ಒಂದು ಸ್ವಲ್ಪ ಬಿದ್ದೆ ಸ್ವಲ್ಪ ಇದಾದಂಗಾಯ್ತು. ಸರಿ ಅಷ್ಟೇ, ಇವಾಗ ಇಲ್ಲಂದ್ರೆ ತಿರ್ಗಾಡೋಕ್ಕೆ ಸೊ ನೋಡ್ಬೇಕಿನ್ನ ಏನೇನಾಗುತ್ತೆ. ಹೊಸದಾಗಿ ಕನ್ಸ್ಟ್ರಕ್ಷನ್ ಮಾಡ್ತಾ ಇದೀವಲ್ಲ, ಏನೇನಾಗುತ್ತೆ ನೋಡಬೇಕು. ಏನೋ ಒಂದು ಪ್ರಾಮಾಣಿಕ ಪ್ರಯತ್ನ, ಒಂದಷ್ಟು ರಸ್ತವರಿಗೆ ನೊಂದಿರೋರಿಗೆ ನಮ್ಮ ಕೈಲಾದೊಂದು ಮಾಡೋಣ. ಹಾಗಾಗಿ ನಡ್ಕೊಂಡು ಹೋಗ್ತಾ ಇದ್ದೀವಿ. ಒಂದು 4 ವರ್ಷ ಆಯಿತು ನಾವು ಕೂಡ ಸ್ಟಾರ್ಟ್ ಮಾಡಿ. ಅದರಿಂದ ಸುಮಾರು ಪೇಷಂಟ್ನ ನೋಡಿದ್ದೀವಿ, ತುಂಬ ಜನಕ್ಕೆ ಸಹಕಾರ ಮಾಡಿದ್ವಿ. ಏನೋ ನಮ್ಮ
ಕೈಲಾಗಿರೋ ಒಂದು ಪ್ರಾಮಾಣಿಕ ಪ್ರಯತ್ನ ಅಷ್ಟೇ. ಸೊ ಬರುವಾಗ ಏನು ತೊಗೊಂಡು ಬರಲ್ಲ, ಹೋಗುವಾಗಲೂ ಕೂಡ ಏನು ತೊಗೊಂಡು ಹೋಗಲ್ಲ. ಮಧ್ಯದಲ್ಲಿ ಏನು ಮಾಡ್ತೀವಿ ಅದನ್ನು ಅಟ್ಲೀಸ್ಟ್ 4 ಜನಕ್ಕೆ ಒಳ್ಳೆಯದನ್ನು ಮಾಡಿದರೆ ಭಗವಂತ ಎಲ್ಲೋ ಒಂದು ಕಡೆ ಒಳ್ಳೇದು ಮಾಡ್ತಾನೆ ಅನ್ನೋ ಒಂದು ಇದು. ಮತ್ತು ಏನಾದರೂ ಕೊಡಬೇಕು ನಾವು ವ್ಯವಸ್ಥೆಗೆ. ಈ ಸಮಾಜ ಎಲ್ಲನೂ ಕೊಟ್ಟಿರುತ್ತೆ ನಮಗೆ. ಈ ಸಮಾಜಕ್ಕೆ ನಾವು ಏನಾದರೂ ನಮ್ಮ ಕೈಲಿ ಆಗಿದ್ದು ಒಂದು ಅಲ್ಪ ಆಗಿ ನಾವು ಕೊಡಬೇಕಾಗತ್ತೆ. ಆ ಒಂದು ಧ್ಯೇಯ ಇಟ್ಕೊಂಡೆ ನಾವು ಕೂಡ ಕೆಲಸ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ಸೊ ಖಂಡಿತವಾಗಲೂ ಯಾರ್ಯಾರು ರಸ್ತೆ ಬದಿ ಇದ್ದರೂ ನನಗೆ ಕಾಲ್ ಮಾಡಿದರೆ ನಾಳೆ ಬಂದು ಖುದ್ದಾಗಿ ಕರ್ಕೊಂಡು ಬರ್ತೀವಿ. ಸೊ ನೊಂದವರಿಗೆ ಆಶ್ರಯ ಕೊಡಲಿಕ್ಕೆ ಅಂತಲೇ ಒಂದು ಆಶ್ರಮನ ಕಟ್ಟಿದ್ದೀವಿ. ಸೊ ಅವ್ರಿಗೋಸ್ಕರನೇ ನಡ್ಕೊಂಡು ಹೋಗ್ತಾ ಇದೆ. ನಮ್ಮ ಕೈಲಿ ಇನ್ನೂ ಮುಂದಿನ ದಿನಗಳಲ್ಲಿ ಎಷ್ಟು ಜನಕ್ಕೆ ಸಾಧ್ಯನೋ ಅಷ್ಟು ಜನಕ್ಕೆ ಒಂದು ಒಳ್ಳೆಯದನ್ನು ಮಾಡೋಕ್ಕೆ ಪ್ರಾಮಾಣಿಕ ಪ್ರಯತ್ನ ನಮ್ಮದು ಎಜುಕೇಷನ್. ಸೊ ನಾವು ಎಜುಕೇಷನ್ ಆ್ಯಕ್ಚುಲಿ ITI ಮಾಡಿದ್ದು. ನಂತರ ಏನೇನೋ ಮಾಡಬೇಕು ಅನ್ನೋ ದೊಡ್ಡ ಕನಸಿತ್ತು, ಬಟ್ ಯಾವುದು ಈಡೇರಲಿಲ್ಲ. ತೊಂದರೆ ಇಲ್ಲ, ಎಜುಕೇಷನ್ನಲ್ಲಿ ನಾವಂತ ಉನ್ನತವಾಗಿ ಹೋಗಿಲ್ಲ ಅಂತ ಅಂದ್ರೂ ಇವತ್ತು ನಮ್ಮ ಕೈಲಾಗಿದ್ದಂಥ ನಮ್ಮ ಜೀವನ ಸಾಗಿಸ್ಲಿಕ್ಕೆ, ಜೊತೆಗೆ 4 ಜನಕ್ಕೆ ಜೀವನ ರೂಪಿಸ್ಲಿಕ್ಕೆ ಸೊ ನಮ್ಮ ಕೈಲಾದಂಥ ಪ್ರಯತ್ನ ಮಾಡಬಾರ್ದು ಅಂತ ಇದೆ. ಸೊ ನಿಮ್ಮದು ಫ್ಯಾಮಿಲಿ ಇದ್ದಾರೆ, ಅಪ್ಪ ಅಮ್ಮ ಎಲ್ಲ ಇದ್ದಾರೆ ಊರಲ್ಲಿ. ಸ್ವಂತ ಬಂದು ನಮ್ಮದು ಈ ಬರೋರ ಹತ್ರ ಬನವಾಸೆ. ಅಪ್ಪ ಅಮ್ಮ ಎಲ್ಲ ಇದ್ದಾರೆ, ಬಟ್ ನಾವೀಗ ಆಶ್ರಮ ಮಾಡಿದ ಮೇಲೆ ಇಲ್ಲಿ ಸ್ವಲ್ಪ ಜವಾಬ್ದಾರಿ ಜಾಸ್ತಿ ಇರುತ್ತೆ. ಸೊ ಫ್ರೀ ಇದ್ದಾಗ ಅಲ್ಲಿಗೆ ಹೋಗೋದು, ಮನೆ ಹತ್ರ ನೋಡೋದು ಬರೋದು ಮಾಡ್ತಾ ಇರ್ತೀವಿ. ಮನೆಯವ್ರು ಏನು ಕೇಳಿಲ್ಲ ಮನೆಯಲ್ಲಿ ಸ್ಟಾರ್ಟಿಂಗಲ್ಲೆಲ್ಲ ಕೇಳಿದರು. ಸೊ ಇದೆಲ್ಲ ಆಗದಿರೋ ಕೆಲಸ ಮಾಡ್ಲಿಕ್ಕೆ ಆಗತ್ತಾ, ಸುಮ್ಮನೆ ಯಾಕೆ ಬೇಕು, ಅನಾವಶ್ಯಕ, ಇದೆಲ್ಲ ತುಂಬ ಕಷ್ಟ ಇರುತ್ತೆ, ದುಡ್ಡಿಲ್ಲ, ದುಡ್ಡಿಲ್ಲ, ಎಲ್ಲಿಂದ ತರ್ತಿ, ಹೇಗೆ ಮಾಡ್ತೀಯ ಅಂತ. ಬಟ್ ಪಾಪ ಅವ್ರಿಗೂ ಒಂದು ಕನಸಿರುತ್ತೆ, ನಮ್ಮ ಮಗ ಒಂದು ಒಳ್ಳೆ ಕೆಲಸದಲ್ಲಿರಬೇಕು, ಅವ್ರದೇ ಒಂದು ಲೈಫು ಜೀವನ ನೋಡ್ಕೋಬೇಕು ಅಂತ. ನಾವು ಅದನ್ನು ಹೊರತುಪಡಿಸಿ ಸೇವೆ ಮಾಡಬೇಕು ಅಂತ ಬಂದಾಗ ಸ್ವಲ್ಪ ಕಷ್ಟ ಅನ್ನಿಸ್ತು. ಬಟ್ ಬೆಟರ್, ಏನೋ ಒಂದು ಒಳ್ಳೆ ಕೆಲಸ ಮಾಡ್ತಾ ಇದೆಯಾ, ಮಾಡಿ ಒಳ್ಳೆಯದಾಗುತ್ತೆ ಅಂತ ಹೇಳಿದರು. ಸೊ ಅವ್ರ ಆಶೀರ್ವಾದ ಈ ಮಷ್ಟರ ಮಟ್ಟಿಗೆ ನಡ್ಕೊಂಡು ಹೋಗ್ತಾ ಇದೆ. ಅಲ್ಲ, ಎಲ್ಲ ಸಕಲೇಶ್ಪುರ ಕಡೆಯಿಂದನೇ ಸಿಕ್ಕೋರಲ್ಲ ಏನು ಅಂತ. ಇಲ್ಲ, ಸಕಲೇಶ್ಪುರ ಅಂತ ಅಲ್ಲ, ಬರೀ ಅದೊಂದೇ ರೂಟು ಇಲ್ಲ, ತುಂಬ ಕಡೆಯವ್ರ ಪಾಪ ಇದ್ದಾರೆ. ಏನಾಗುತ್ತೆ ಈಗ ನಮ್ಮಲ್ಲಿ ಬೇರೆ ಬೇರೆ ಕಡೆಯಿಂದ ಬಂದಿರೋರು ಡೆತ್ ಆಗಿದ್ದಾರೆ. ಈಗ ಅವರು ಬೆಂಗಳೂರು ಇದ್ದಾರೆ, ಇವರು ಹಾಸನ್ ಇದ್ದಾರೆ, ಇವರು ಹಳ್ಳಿ ಮೈಸೂರು, ಸೋಮವಾರಪೇಟೆ, ಈ ಥರ ತುಂಬ ಕಡೆಯವರೆಲ್ಲ ಇದ್ದಾರೆ. ಬಟ್ ಈಗ ಕೆಲವರು ಡೆತ್ ಆಗಿರೋ ಹೋಗಿದ್ದಾರೆ. ಇನ್ನು ಕೆಲವರು ಸೀರಿಯಸ್ ಪೇಷಂಟ್ಗಳು ನಮಗೆ ಇಟ್ಕೊಳ್ಳಿಕ್ಕಾಗಲ್ಲ, ಬೇರೆ ಕಡೆ ಸೆಂಡ್ ಮಾಡಿರ್ತೀವಿ ಆ ಥರ. ಹಾಗಾಗಿ ಸೊ ಇರೋರು ಒಂದು 3-4 ಜನ ಸಕಲೇಶ್ಪುರ ಭಾಗದವ್ರು ಇದ್ದಾರೆ. ಅವ್ರ ಜಮೀನು ಮಾತ್ರ ಕೇಳ್ತಾರೆ, ಅವ್ರು ಸಾಕಾಗಲ್ಲ ಅಷ್ಟೇ ಫ್ಯಾಮಿಲಿಗೆ. ಅದೆಲ್ಲ ಗೊತ್ತಿಲ್ಲ. ಬಟ್ ಯಾರು ಕೂಡ ತಂದೆ ತಾಯಿನ ರಸ್ತೆ ಬದಿ ಬಿಡಬೇಡಿ, ಮನೆಯಿಂದ ಹೊರಗಡೆಗೆ ಹಾಕ್ಬಿಡಿ ಅಂತ ಹೇಳೋ ಅದೊಂದು ಮಾತನ್ನು ನಾವು ಮಾತ್ರ ಹೇಳ್ಬೋದು. ಅದು ಎಷ್ಟು ಹೇಳಿದ್ರು ಅವ್ರು ಅರ್ಥನೇ ಮಾಡ್ಕೊಳಲ್ಲ ಅಷ್ಟೇ. ನಾವೇನು ಹೇಳ್ತಾನೆ ಇರ್ತೀವಿ. ಗೊತ್ತಿಲ್ಲಲ್ಲ ಅವ್ರವ್ರ ಮನಸ್ಸು ಅಥವಾ ಅವ್ರು ಇದು ಏನಿದೆಯೋ ಏನೋ, ಯಾವ ಕಾರಣಕ್ಕೆ ಅವರು ಹೊರಗಡೆಗೆ ಹಾಕ್ತಾರೆ. ಸೊ ನಮಗೂ ಗೊತ್ತಿಲ್ಲ. ನಾವು ಡೇ 1ಇಂದ ಪಾಪ ಎಲ್ಲ ವೀಡಿಯೋದಲ್ಲೂ ಹೇಳ್ತಾನೆ ಬರ್ತಾ ಇರ್ತೀವಿ. ಗೊತ್ತಿಲ್ಲ ನಮಗೂ ಕೂಡ ಯಾವ ಕಾರಣಕ್ಕೆ ಅವ್ರು ಹೊರಗಡೆಗೆ ಬಂದಿರ್ತಾರೆ, ಅಥವಾ ಅವ್ರ ಮಕ್ಕಳು ಹೊರಗಡೆಗೆ ಹಾಕಿರ್ತಾರೆ, ಅಥವಾ ಇವರೇ ಫ್ಯಾಮಿಲಿಯಿಂದ ಹೊರಗಡೆ ಬಂದಿರ್ತಾರೆ, ಗೊತ್ತಿಲ್ಲ. ಕೆಲವರಿಗೆ ಮಕ್ಕಳಿಂದ ಹೊರಗಡೆ ಹಾಕಿರ್ತಾರೆ, ಇನ್ನು ಕೆಲವರಿಗೆ ಮಕ್ಕಳೇ ಇರಲ್ಲ. ಇನ್ನೊಂದು ಈಗ ನಮ್ಮ ಹತ್ರ ಇದ್ದಾರಲ್ಲ, ಅವ್ರಿಗೆ ಮಕ್ಕಳಿಲ್ಲ, ಮದುವೆ ಆಗಿಲ್ಲ, ಆ ಥರನೂ ಇದೆ. ಇನ್ನು ಕೆಲವರಿಗೆ ಸೊ ಅಬ್ನಾರ್ಮಲ್ ಆಗಿರ್ತಾರೆ, ಅವರಿಗೆ ಗೊತ್ತಾಗದೇ ಇರೋದು, ಈ ಥರ ಎಲ್ಲ ಸಾಧ್ಯತೆ ಇರುತ್ತೆ. ಹಾಂ, ನಾವು ಸೊ ನಮ್ಮ ಜೀವನಾಂಶ ಇಡೀ ಆಶ್ರಮ ನಡೆಯೋದೆ ಆ ಒಂದು ಆಟೋ ಇದು. ಸೊ ಹಾಗಾಗಿ ನಮಗೆಲ್ಲ ಅನ್ನ ಆಗ್ತಾ ಇರೋದೇ ಆಟೋ. ವಿಜಯನಗರದ ಅನಿಸ್ತಿಲ್ಲ. ಹಾಂ, ನೆನಪಿದೆ. ಸೊ ತುಂಬ ಖುಷಿ ಆಯಿತು. ಸೊ ಬರ್ತಾ ಇರಿ ಹೀಗೇನೆ. ಅಟ್ಲೀಸ್ಟ್ ವಾಸ್ತವತೆ ಅರ್ಥ ಆಗಬೇಕು ಯಾರಿಗಾದ್ರೂ ಅಷ್ಟೇ. ಈಗ ನಾವೇನಂದರೆ ನಮ್ಮದು ಆಶ್ರಮ ಇದೆ ಬಂದು ನೋಡಿ ಅಂತಂದರೆ ಯಾರಿಗೂ ಅರಿವಾಗಲ್ಲ, ಏನು ಅಂತ ಅನ್ಸೋದು. ಬಟ್ ಬಂದು ನಾವು ವಾಸ್ತವತೆ ಈ ಸನ್ನಿವೇಶನ ರಿಯಾಲಿಟಿಗಳನ್ನ ನೋಡಿದಾಗ ಇಲ್ಲಿ ಪರಿಸ್ಥಿತಿ ಏನೇ ಅಂತ ನೋಡಿದ್ರೆ ಗೊತ್ತಾಗುತ್ತಲ್ಲ. ನನಗೂ ಒಂದು ದೊಡ್ಡ ಆಸೆ ಇದೆ.
100 ಜನಕ್ಕೆ ಆಶ್ರಯ ಕೊಡಬೇಕು, ಒಂದು ದೊಡ್ಡ ಆಶ್ರಮ ಕಟ್ಟಬೇಕು ಅಂತ ನಾವು ಕೂಡ ಒದ್ದಾಡ್ತಾ ಇದ್ದೀವಿ. ಕಾಮಗಾರಿ ಅಂತ ಬಂದಿದೆ, ನೋಡೋಣ ಇನ್ನು ಎಷ್ಟು ದಿನ ಬೇಕಾಗುತ್ತೆ. ಇಲ್ಲ ಭಗವಂತನ ಆಶೀರ್ವಾದ ಇದಕ್ಕೆ ಕರ್ಕೊಂಡೋಗಿ ಇಲ್ಲಿ ನಿಲ್ಲಿಸ್ತಾರೆ, ನೋಡೋಣ. ಕುತ್ಕ. ಹಾಂ ಬರೋಣ. ಯಾಕೆ ಹಿಂಗೆ ಕುತ್ಕೊಬಿಟ್ಟದ? ನಾನು ಬೀಳಲ್ವಾ? ಏಕೆ ನಾನು ಗಟ್ಟಿಯಾಗಿರ್ತೀನಿ. ಒಂದು ಫೋಟೋ ನೀವು ಹಾಂ ಅದರಲ್ಲಿ ಕ್ಷೇಮವಾಗಿರ್ಬೇಕು. ಹೌದಾ? ಕ್ಷೇಮವಾಗಿ ಹಾಂ ಹಾಂ ಸರಿ ಆಯಿತು. ಏನು ತಿಂದೆ ತಿಂಡಿ? ತಿಂಡಿ ಪುಳಿಯೋಗರ. ಪುಳಿಯೋಗರ? ಏನು ಡೈಲಿ ವೆರೈಟಿ ತಿಂತೀಯಲ್ಲ? ನಾನು ದೋಜು ಬ್ರೈನ್ ದೋಜು ಮೈಂದು ನೆಲ ಇಲ್ಲ. ಬ್ರೈನು ಅನ್ಬೇಕು, ಮೈಂದು ಅನ್ಬಾರ್ದು. ಆಯಿತು. ಬ್ರೈನು ಅನ್ಬೇಕು. ಅದನ್ನಪ್ಪ ನೀವು ಸತ್ಯ ಸುಭಾಸುಂದರ ಅಲ್ಲ, ಬೇರೆ. ಹೌದು. ನಾನು ಯಾರು? ಗೊತ್ತಿಲ್ಲ ಯಾವ